ಗುಡ್ ಮಾರ್ನಿಂಗ್. ನಾನು ಹೇಳಿದ್ದೆ ನಿನ್ನೆ 5 ಗಂಟೆಯಿಂದ 7 ಗಂಟೆ ಸ್ಲಾಟ್ ಕೊಟ್ಟಿದ್ದಾರೆ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಬಂದಮೇಲೆ ಅಪ್ಡೇಟ್ ಮಾಡ್ತೀನಿ ಅಂತ. ಬಟ್ ಅಲ್ಲಿ ಮೊಬೈಲು ಎಂಟ್ರಿ ಹೋಗ್ತಿದ್ದಂಗೆ ಮೊಬೈಲ್ ತೊಗೊಂಡ್ಬಿಡ್ತಾರೆ. ಸೊ ಹೀಗಾಗಿ ಫೋಟೋಸ್ ಗೀಟೋಸ್ ಸಾಧ್ಯನೇ ಇಲ್ಲ. ಹೀಗಾಗಿ ಏನೂ ಫೋಟೋಸು ಹೊಡೆಯೋಕ್ಕಾಗಿಲ್ಲ. ದೇವಸ್ಥಾನವೂ ಕಾಣಿಸಲ್ಲ, ಯಾಕಂದರೆ ಸುತ್ತಮುತ್ತ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಹೀಗಾಗಿ ಅಯೋಧ್ಯೆ ಹೋಗಿದ್ದು ಏನು ಪ್ರೂಫೇ ಇಲ್ಲ, ಆ ಥರ ಹೋಗಿದೆ. ಫೋಟೋ ಅಂತೂ ಚಾನ್ಸೇ ಇಲ್ಲ. ಸೊ ಹೀಗಾಗಿ ಏನೂ ಮಾಡೋಕ್ಕಾಗಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ರಶ್ಶು, ಎಲ್ಲ ಓಡು ಇಲ್ಲಿಂದ ಅಲ್ಲಿಗೆ ಇಲ್ಲಿಗೆ ಆರತಿ ಟೈಮ್ ಆಗುತ್ತೆ, ಬರೀ ಓಡೋದೇ ಆಗೋದು. ಯಾಕಂದರೆ ಈ ಕುಂಭಮೇಳದಿಂದ ಏನಾಗಿದೆ, ಜನ ಸುತ್ತಮುತ್ತ ಎಲ್ಲ ದೇವಸ್ಥಾನ ಫುಲ್ಲಾಗಿದೆ. ಹೀಗಾಗಿ ಏನೂ ಮಾಡೋಕ್ಕೂ ಆಗಿಲ್ಲ. ಸೊ ಅಲ್ಲಿಂದ ಟೈಮ್ ಆಯಿತು, ಅಲ್ಲಿಂದ ಗಂಗಾ ಆರತಿಗೆ ಹೋಗು, ಗಂಗಾ ಆರತಿಯಿಂದ ಸೊ ನೀವೆಲ್ಲ ನೋಡಿದ್ರಿ, ಗಂಗಾ ಆರತಿ ನೋಡಿದ್ರಿ. ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಅದು ಮತ್ತು ಲತಾ ಮಂಗೇಶ್ಕರ್ ಚೌಕ್ ಅಂತ ಹೇಳ್ತಾರೆ, ಅವ್ರ ಸಾಂಗ್ಸ್ನ ಪ್ಲೇ ಮಾಡಿರ್ತಾರೆ. ಬಟ್ ಆ ಮ್ಯೂಸಿಕ್, ಆ ಸೌಂಡಲ್ಲಿ ಮ್ಯೂಸಿಕ್ ಏನು ಕೇಳಿಸಲ್ಲ, ಅಷ್ಟು ಹಂಗಾಯಿತು. ಆಮೇಲೆ ನಾವು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕಾಪಿರೈಟ್ಸ್ ಇಶ್ಯೂನೂ ಬರುತ್ತೆ. ಸೊ ಅದು ಮುಗಿಸ್ಕೊಂಡು ಹೋಟೆಲಿಗೆ ಬಂದ್ವಿ. ಈಗ ಆಲ್ರೆಡಿ ಒಂದು 50 ಕಿಲೋಮೀಟರ್ಸ್ ಬಂದಿದ್ದೀವಿ. ನಾವೀಗ ಇಲ್ಲಿಂದ ವಾರಣಾಸಿಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಇನ್ನೊಂದು 200 ಕಿಲೋಮೀಟರ್ಸ್ ಇದೆ. ಅಲ್ಲಿ ಸ್ಟೇ ಮಾಡೋಣ ಅಂತ ಇದ್ದೀವಿ ಫಾರ್ 2 ಡೇಸ್. ನೋಡೋಣ ಏನಾಗುತ್ತೆ ಅಂಥೇಳಿ. ಅಲ್ಲೂ ಅಷ್ಟೇ ನಾವು ಆನ್ಲೈನ್ ದರ್ಶನಕ್ಕೆ ಹೇಳಿದ್ದೀವಿ, ಒಬ್ಬರು ಯಾರೋ ಸ್ನೇಹಿತರು ಇದ್ದರು. ಸೊ ಹೀಗಾಗಿ ಈಗ ವಾರಣಾಸಿಗೆ ಹೋಗ್ತಾ ಇದ್ದೀವಿ. ಸೊ ಹಿಂದಿನ ನೀವು ಕುಂಭಮೇಳ ಎಪಿಸೋಡ್ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದು 2ನೇ ಎಪಿಸೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಬ್ರೇಕ್ಫಾಸ್ಟು ನಿಲ್ಲಿಸಿದ್ದೀವಿ. ಬನ್ನಿ ವಾರಣಾಸಿಗೆ ಹೋಗುವ. ಗೈಸ್, ವಾರಣಾಸಿಗೆ ಎಂಟ್ರಿ ಕೊಟ್ವಿ. ಸೊ ಇಲ್ಲೊಂದು ಸೊ ಇಲ್ಲಿ ಬುಕ್ ಮಾಡಿದ್ವಿ ನಾವು. ನಮ್ಮ ಬ್ರದರ್ ಸ್ನೇಹಿತರು ಬುಕ್ ಮಾಡಿಕೊಟ್ರು. ಹಾಗೆ ದರ್ಶನ ಇನ್ನೂ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಬಂದು ಲಗೇಜ್ನೆಲ್ಲ ರೂಮಿಗಿಟ್ಟು ಫ್ರೆಶಪ್ ಆಗಿ ಈಗ ದೇವಸ್ಥಾನ ಕಡೆ ಹೊರಡ್ತಾ ಇದ್ದೀವಿ. ನಮಗೆ ಸ್ಲಾಟ್ ಇರೋದು 4 ಗಂಟೆಗೆ. ಸೊ ಇಲ್ಲಿಂದ ಹೋಗಿ ಊಟ ಮಾಡಿಕೊಂಡು ಅಲ್ಲಿ ಹೋಗೋಷ್ಟೊತ್ತಿಗೆ ಅಷ್ಟೊತ್ತಾಗುತ್ತೆ. ಸೊ ದೇವ್ರದ್ದು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀನಿ. ಬಟ್ ಆ್ಯಸ್ ಯೂಶ್ವಲ್ ದೇವಸ್ಥಾನ ಒಳಗಡೆ ಮೊಬೈಲ್ಸು ಯಾವ ಅಲೋ ಇಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ವಾರಣಾಸಿ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ನಮ್ಮ ಪಯಣ. ಬನ್ನಿ ಹೋಗುವ. चार नंबर गेट पे जल्दी आ जाए। बोले सर, प्लीज 4 नंबर गेट पे आ जाइए। आपके दोस्त लोग सब 4 नंबर गेट पे इंतजार कर रहे हैं। भारत माता की जय, भारत माता की भारत माता के जय, वंदे मातरम, वंदे मातरम. ಗುಡ್ ಮಾರ್ನಿಂಗ್. ನಿನ್ನೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿದ್ವಿ. ಸಾಯಂಕಾಲ ತುಂಬ ರಶ್ ಇತ್ತು. ಬಟ್ ಏನೋ ದೇವ್ರ ದಯದಿಂದ ಅಲ್ಲಿ ಪ್ರೋಟೋಕಾಲ್ ಅಂತ ಒಂದು ಆಪ್ಷನ್ ಇತ್ತು. ಹಾಗೆ ನಮ್ಮ ಅಣ್ಣನ ಸ್ನೇಹಿತರು ಅದನ್ನ ಮಾಡಿಕೊಟ್ರು. ಹೀಗಾಗಿ ನನಗೆ ದರ್ಶನ ಮಾಡಿದ್ವಿ. ಆದರೂ 3 to 4 ಅವರ್ಸ್ ಆಯಿತು. ತುಂಬ ಒಳ್ಳೆ ದರ್ಶನ ಆಯಿತು. ನಾನು ಹಾಕಿದ್ದು ಹಾರ ಹಾಗೆ ಶಿವಲಿಂಗ ಮೇಲೆ ಒಳಗಡೆ ಹೋಯಿತು. ಭಾಳ ಖುಷಿ ಆಯಿತು. ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಸೊ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಗಂಗಾ ಆರತಿಗೆ ಹೋದ್ವಿ. ಬಟ್ ಪ್ರಾಬ್ಲಮ್ ಏನಂದರೆ ಎಂಟ್ರಿ ಆಗ್ತಿದ್ದಂಗೆ ಮೊಬೈಲ್ ಎಲ್ಲ ತೊಗೊಂಡ್ಬಿಡ್ತಾರೆ. ಸೊ ಅದು ಲಾಕರಲ್ಲಿ ಇಡಬೇಕು. ಹೀಗಾಗಿ ನಾವು ಫೋಟೋಸ್ನೇ ತೊಗೊಳೋಕ್ಕೆ ಆಗಿಲ್ಲ. ಅಲ್ಲಿಂದ ಬೋಟ್ ಮಾಡಿಕೊಂಡು ಕಂಪ್ಲೀಟ್ ಏನೋ ಆರತಿ ಮಾಡುವ ಆ ಕಡೆಯಿಂದ ನೀರಲ್ಲಿ ನೋಡಿದ್ವಿ. ಬಟ್ ಸುಮಾರು ಬೋಟ್ಗಳಿತ್ತು, ಎಲ್ಲ ನೋಡಿದ್ವಿ. ಬಟ್ ಫೋಟೋಸ್ ಏನೂ ಮಾಡೋಕ್ಕಾಗಿಲ್ಲ. ಸೊ ಅದನ್ನು ಮುಗಿಸ್ಕೊಂಡು ರೂಮಿಗೆ ಬಂದಾಯಿತು. ಈಗ ಬೆಳಿಗ್ಗೆ ಕಾಲಭೈರವ ದರ್ಶನಕ್ಕೆ ಹೋಗಬೇಕು. ಅದು ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು. ಹೀಗಾಗಿ ಎಲ್ಲ ಕಡೆ ರಶ್ ಇದೆ. ಸಂಡೇ ಬೇರೆ. ದರ್ಶನಕ್ಕೆ ಹೇಳಿದ್ವಿ, ನೋಡುವ ಏನಾಗತ್ತೆ ಅಂತ.
ಸೊ ಅಲ್ಲಿವರೆಗೂ ಈಗ ನಿನ್ನೆ ರಾತ್ರಿ ನಾವೇನು ಬೋಟಿಂಗ್ ಮಾಡಿದ್ವಿ, ಸೊ ಇದು ಡೇ ಬೋಟಿಂಗ್ ಮಾಡ್ತಾಯಿದ್ವಿ. ನಿನ್ನೆ 60 ಕವರ್ ಮಾಡಿದ್ವಿ, ಇವತ್ತು 84 ಘಾಟ್ ಇದೆಯಂತೆ. ಆ 84 ಘಾಟ್ನ ಈ ಬೋಟಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಬೋಟಲ್ಲಿ ಕೂತಿದ್ವಿ, ಸ್ಟಾರ್ಟ್ ಆಗುತ್ತೆ. ಆ ಇಂಜಿನ್ ಸೌಂಡಿಂದ ಮೋಸ್ಟ್ಲಿ ನಾನು ಮಾತಾಡಿದ್ದು ಕೇಳಿಸಲ್ಲ. ನಾನು ಬರೀ ಗೋಪ್ರೋ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಸೀನ್ರಿನ ಎಂಜಾಯ್ ಮಾಡಿ. ಬಾಡಿ ಸುಡ್ತಾ ಇದ್ದಾರೆ ಎಲ್ಲ ಪೂರ್ತಿ ಬಾಡಿ. ಆ ಸೌದೆ ಕಾಣ್ತಾ ಇದ್ದೀರಾ ನಿಮಗೆ, ಆ ಸೌದೆಗೆ ಎಲ್ಲನೂ ಬಾಡಿಗೆ ಸುಡೋದು ಇದೆ. ಇದೇ ಜಾಗ ಸುಡೋ ಜಾಗ ಇದೆ. ಎಲ್ಲ ಹೆಣಗಳನ್ನ ಇಲ್ಲೇ ಸುಡೋದು ಜಾಗ ದೇವಸ್ಥಾನಕ್ಕೆ ಬರ್ತಾರೆ. ಇದು ಎಂಟ್ರೆನ್ಸ್ ನೋಡಿ ಯಾವ ರೀತಿ ಮಾಡಿ ಎಷ್ಟೋ ವರ್ಷ ಈ ಬೆಂಕಿ ಆರೇನು ಅಂತಂದರೆ ಕಂಟಿನ್ಯೂ ಹಣ ಬರ್ತಾನೆ ಇರುತ್ತೆ. ಕಂಟಿನ್ಯೂ ಹಣ ಬರ್ತಾನೆ ಇರುತ್ತೆ. ಇವತ್ತವರೆಗೂ ಆರಿರುತ್ತೆ. ನಿನ್ನೆ ರಾತ್ರಿ ನಾವು ಹೋಗಿದ್ದು, ರಾತ್ರಿ ಹೋಟೆಲ್ ಹೋಗಿದ್ದು. ಡೇ ಟೈಮ್ ಮತ್ತೆ ಸೆಕೆಂಡ್ ಟೈಮ್ ರಿಪೀಟ್ ಮಾಡ್ತಾ ಇದ್ದೀವಿ. ಹೇಗೆ ನೋಡ್ತಾ ಇದ್ದೀರಿ ಅಲ್ಲಿ ಜನ ಕ್ಯೂ. ಇದು ದರ್ಶನಕ್ಕೆ, ಕಾಶಿ ವಿಶ್ವನಾಥ ದರ್ಶನಕ್ಕೆ ಕ್ಯೂ ಫುಲ್. ಇದು ನೋಡಿ ಈ ಜನ ಫುಲ್ ಕ್ಯೂ. ಅಂದರೆ ಇವು ಸಂಡೇ ಬೇರೆ, ಹೀಗಾಗಿ ರಶ್ ಜಾಸ್ತಿ.
ಗುಡ್ ಆಫ್ಟರ್ನೂನ್ ಗೈಸ್. ನಿನ್ನೆ ಅಸ್ಸಿ ಘಾಟ್ನ ನಿಮಗೆ ತೋರಿಸಿ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನೀವೆಲ್ಲ ನೋಡಿದ್ರೆ ಆಮೇಲೆ ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ಅಸ್ಸಿ ಘಾಟ್ ಮುಗಿಸ್ಕೊಂಡು ನಾವು ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅದು ಸಿಕ್ಕಾಪಟ್ಟೆ ರಶ್ ಇತ್ತು. ಪ್ರಾಬ್ಲಮ್ ಏನಂದರೆ ಅವತ್ತು ರಿಪಬ್ಲಿಕ್ ಡೇ, ಸೊ ಗಣರಾಜ್ಯೋತ್ಸವ ದಿವಸ ಇತ್ತು, ಪ್ಲಸ್ ಸಂಡೇ ಇತ್ತು. ಸಿಕ್ಕಾಪಟ್ಟೆ ಜನ, ಇನ್ಫ್ಯಾಕ್ಟ್ ವಾರಣಾಸಿ ಜನನೇ ಬೆಚ್ಚ ಬಿದ್ದುಬಿಟ್ಟಿದ್ದಾರೆ. ಇಷ್ಟೊಂದು ಜನ ಎಲ್ಲಿಂದ ಬಂದರು ಅಂತ ಅವ್ರಿಗೆ ಇರೋಕ್ಕೆ ಜಾಗ ಇಲ್ಲ. ಅಷ್ಟು ಜನ, ಅಷ್ಟು ಗಾಡಿಗಳು, ಜನ ಸಾಗರ. ಸೊ ಹಿಂಗಾಗಿ ನಾನೇನೂ ಮಾತಾಡೋಕ್ಕಾಗಿಲ್ಲ, ಬರೀ ತೋರಿಸ್ತಾ ಹೋದೆ. ಎಲ್ಲ ಫೋಟೋಸು ನೀವೆಲ್ಲ ನೋಡಿದ್ರಿ. ಸೊ ಘಾಟ್ ನೀವೆಲ್ಲ ನೋಡಿದ್ರಿ. ಸೊ ಹಾಗೆ ಭೈರವೇಶ್ವರ ದೇವಸ್ಥಾನ ಏನೋ ಸಾಧ್ಯ ಆದಷ್ಟು ನಾನು ಕವರ್ ಮಾಡಿದ್ದೀನಿ. ಅದಾದ ನಂತರ ವಿಶಾಲಾಕ್ಷಿ ದೇವಸ್ಥಾನ, ಅದೇ ಅಣ್ಣವರು ಒಂದು ಹಾಡಿದ ನೋಡಿ, ವಿಶ್ವನಾಥನು ತಂದೆ ಆದರೆ ವಿಶಾಲಾಕ್ಷಿ ತಾಯಿ ಅಲ್ಲವೇ ಅಂತ. ಸೊ ಅಲ್ಲಿಗೆ ಬಂದ ತಕ್ಷಣ ನಾವು ವಿಶಾಲಾಕ್ಷಿ ದರ್ಶನ ಮಾಡಲೇಬೇಕು. ಮತ್ತು ಅಲ್ಲಿ ವಾಡಿಕೆನೋ ಹೇಳಿಕೆನೋ ಗೊತ್ತಿಲ್ಲ, ಅಲ್ಲಿ ಹೇಳ್ತಾರೆ ಕಾಲಭೈರೇಶ್ವರ ಪರ್ಮಿಷನ್ ತೊಗೊಂಡು ನೀವು ಕಾಶಿ ವಿಶ್ವನಾಥ ದರ್ಶನ ಮಾಡಬೇಕು ಅಂತ. ಹೀಗಾಗಿ ಅದನ್ನೂ ಮಾಡಿದ್ವಿ. ಸೊ ಆಲ್ಮೋಸ್ಟ್ ನಾವು ಕಂಪ್ಲೀಟ್ ಮಾಡಿದ್ವಿ. 250 ಕಿಲೋಮೀಟ್ರು ವಾರಣಾಸಿ ಬಿಟ್ಟಿದ್ವಿ. ಸೊ ರಾತ್ರಿ ಲೇಟ್ ಆಯಿತು. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು 10-10:30 ಹೊರಟ್ಬಿಟ್ವಿ ನಾವು. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ವೀಡಿಯೋ ಕ್ಲೋಸ್ ಮಾಡೋಣ ಅಂತ ನಾನಿಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಮತ್ತು ಇದು ಹಿಂದಿನ ವಿಡಿಯೋ ಮಹಾ ಕುಂಭಮೇಳ ಮಾಡಿದ್ದೆ. ಸೊ ಅದನ್ನೂ ನೀವೆಲ್ಲ ನೋಡಿದ್ರಿ. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡಲೇಬೇಕು. ಇದು ಹಿಂದೆ ರೀಲ್ಸು ಎಲ್ಲ ಮಾಡಿದ್ದಾರೆ. ನಾನು ರೀಲ್ಸ್ ನೋಡ್ಬಿಟ್ಟೇ ಹೋಗಿದ್ದೆ. ಬಟ್ ಪ್ರಾಬ್ಲಮ್ ಆಯಿತು. ಬುಕ್ಕಿಂಗ್ ಮಾಡ್ಕೊಂಡೆಲ್ಲ ಹೋಗಿ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ನಾನು ರೀಲು ಮಾಡೋದು ನೋಡಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಇನ್ಫಾರ್ಮೇಷನು ಕರೆಕ್ಟಾಗಿ ಸಿಗೋಲ್ಲ, ಚಕ ಅಂತ ಹೋಗ್ಬಿಡುತ್ತೆ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸೊ ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನೀವು ಯಾರು ಬರೋಂಗಿದ್ರೆ ನಾನು ಏನೇನು ಹೇಳಿದ್ದೀನಿ ಅದನ್ನು ಈ ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡದೆ ನೋಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ದಿಸ್ ಇಸ್ ರವಿಚೇತನ್ ಸೈನಿಂಗ್ ಆಫ್ ಫಾರ್ ಟುಡೇಸ್ ಎಪಿಸೋಡ್. ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ. ಊಟ ಮಾಡಿ ಸ್ಟ್ರೈಟ್ ಟು ಬ್ಯಾಂಗ್ಳೂರು, ಅಂದರೆ 1800 ಕಿಲೋಮೀಟ್ರ್ ಇದೆ. ಸೊ ಮೋಸ್ಟ್ಲಿ ಒಂದು ದಿವಸ ಹಾಲ್ಟ್ ಮಾಡ್ತೀವಿ ಮಧ್ಯ. ಸೊ ಹಾಲ್ಟ್ ಮಾಡಿ ಸೊ ವಿಲ್ ಗೋ ಟು ಬ್ಯಾಂಗ್ಳೂರು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮಾಡಿದ್ರೆ ನಮಗೊಂದು ಸ್ಫೂರ್ತಿ. ಇಷ್ಟು ಚಳಿಯಲ್ಲಿ ಇಷ್ಟೆಲ್ಲ ತೋರಿಸಿದ್ದೀನಿ. ಈ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಲೇಬೇಕಲ್ವಾ? ಓಕೆ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಆರೋಗ್ಯವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ, ಹರ ಹರ ಮಹಾದೇವ್.